ಗುಡಿಬಂಡೆ ತಾಲೂಕಿನ ಬೇಚಗನಹಳ್ಳಿ ಸಮುದಾಯ ಭವನದ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ 4 ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಉಸ್ಮಾನ್, ಗುಡಿಬಂಡೆ ತಾಲೂಕು ಹಿಂದುಳಿದ ತಾಲೂಕು ಎಂಬ ಹೆಸರನ್ನು ಹೊಂದಿದ್ರು. ಇಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಸಹಕಾರದಿಂದ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದರು. ಸಂತೋಷ ಆಗುತ್ತೆ. ಅಷ್ಟು ಆತ್ಮೀಯವಾಗಿ ನಾನು ಕೆಲಸ ಮಾಡಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಹೇಳ್ದಂಗೆ ಕೆಲಸ ಮಾಡ್ಕೊಳ್ತಾ ದೊಡ್ಡ ಮಟ್ಟಕ್ಕೆ ಹೋಗಿ ನಮ್ಮ ಇಲಾಖೆ ಮಟ್ಟದಲ್ಲಿ ಏನು ಕೆಲಸಗಳು ಮಾಡಬೇಕಾಗಿತ್ತು ಆ ಕೆಲಸಗಳನ್ನ ಅನುಷ್ಠಾನ ಮಾಡೋದ್ರಲ್ಲಿ ಆಸಕ್ತಿಯಿಂದ ಕೆಲಸ ಮಾಡ್ತೇವೆ. ನಾನು ಎಲ್ಲಿ ಹೋಗಿ ಹೇಳ್ತಾ ಇದ್ದೇನೆ, ಗುಡಿಬಂಡೆ ತಾಲೂಕಲ್ಲಿರುವಂತಹ ಇಷ್ಟದೆ ಬೇರೆ ಎಲ್ಲೂ ನಾವು ಕಾಣ್ತಾ ಇಲ್ಲ. ಇಲ್ಲಿ ತುಂಬಾ ಚಿಕ್ಕ ತಾಲೂಕು ಕೂಡ ಕೆಲಸ ಮಾಡೋದ್ರಲ್ಲಿ ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ತೇವೆ. ಹಾಗಾಗಿ ಪ್ರತಿಯೊಂದು ತಾಲೂಕು ಈಗ ಏನು ರಿಪೋರ್ಟ್ಸ್ ಆಗ್ತಾ ಇರ್ತಾರೆ ಅದರಲ್ಲಿ ಫಸ್ಟ್ ಗುಡಿಬಂಡೆ ಈಗಲೂ ಸುಮಾರು ವರ್ಷಗಳ ಕಾಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗುಡಿಬಂಡೆ ಶಿಶು ಯೋಜನೆಯಲ್ಲಿ ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿ ತುಂಬ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಮಹಿಳಾ ಮತ್ತು ಮಕ್ಕಳ ಗರ್ಭಿಣಿಯರು ಬಾಣಂತಿಯರ ಸೇವೆ ಸಲ್ಲಿಸೋದು ಅಂದರೆ ದೇವರ ಸೇವೆಗೆ ಸಮ. ಇಂಥ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಾವು ಭಗವಂತನಿಗೆ ಕೃಪೆಗಳನ್ನು ಸಲ್ಲಿಸಬೇಕು. ಯಾಕೆಂದರೆ ಇದೆಲ್ಲ ಜೀವಗಳ ಪ್ರಶ್ನೆ. ಯಾರೋ ಒಬ್ಬರಿಗೆ ಒಂದು TT ಇಂಜೆಕ್ಷನ್ ಆಗಿಲ್ಲ ಅಂದರೆ ಹುಟ್ಟೋ ಮಗು ಏನಾಗ್ತದೆ ಗೊತ್ತಿಲ್ಲ. ಯಾರೋ ಒಂದು BCG ಇಂಜೆಕ್ಷನ್ ಹಾಕ್ಸಿಲ್ಲ, ಯಾರಿಗೋ ಒಂದು ಪೋಲಿಯೋ ಇಂಜೆಕ್ಷನ್ ಹಾಕ್ಸಿಲ್ಲ ಅಂದರೆ ಅವರ ಜೀವನದಲ್ಲಿ ಏನು ಬೇಕಾದ್ರೂ ಸಮಸ್ಯೆಗಳು ಬರ್ತವೆ. ಯಾರೋ ಒಂದು ಇನ್ ಟೈಮಲ್ಲಿ ಒಂದು ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿಲ್ಲ ಅಂದರೆ ತಾಯಿ ಮಗುವಿಗೆ ಅವ್ರಿಗೆ ಅವರ ಜೀವದ ಪ್ರಶ್ನೆ ಇರ್ತದೆ. ಹಾಗಾಗಿ ಎಷ್ಟೋ ಜೀವಗಳನ್ನು ಉಳಿಸುವಂತಹ ಎಷ್ಟೋ ಮಕ್ಕಳ ಜೀವನಕ್ಕೆ ಭದ್ರ ಬುನಾದಿಯನ್ನು ಹಾಕುವಂತಹ ಎಷ್ಟೋ ಮಹಿಳೆಯರು ಮತ್ತು ಮಕ್ಕಳ ಅವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವಂತಹ ಕೆಲಸ ನಮ್ಮ ಕಾರ್ಯಕರ್ತೆಯರು ಮಾಡ್ತಿದ್ದಾರೆ. ಅಂತ ಒಂದು ಸೇವೆಯನ್ನು ಸಲ್ಲಿಸಿದ 4 ಕಾರ್ಯಕರ್ತೆಯರು ನಮ್ಮ ಮುಂದೆ ಇವತ್ತು ಇದ್ದಾರೆ. ಇವರಿಗೆಲ್ಲ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಬೇಕು ಅನ್ನೋದು ನನ್ನ ಯೋಜನೆಗಳ ಕನಸು. ಯಾವುದೇ ಪ್ರಾಜೆಕ್ಟ್ಗಳನ್ನು ಈ ರೀತಿಯ ಒಂದು ಮಾಡಬೇಕು ಅಂತ ನನಗೆ ಆಲೋಚನೆ ಇತ್ತು. 2 ವಿಚಾರ, ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡೋದು, ಇನ್ನೊಂದು ವರ್ಷಕ್ಕೊಂದು ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಆರೋಗ್ಯ ತಪಾಸಣೆ ಮಾಡಿಸುವಂಥದ್ದು. 2 ಆಲೋಚನೆ ನನ್ನಲ್ಲಿದೆ. ಈಗ ದೀರ್ಘ ಸೇವೆ ಸಲ್ಲಿಸಿದಂಥವ್ರನ್ನ ಗೌರವಿಸಿ ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತೇಳಿ ಆಶಿಸುವಂತಹ ಸಂದರ್ಭ ನಮ್ಮಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ತಪಾಸಣೆಗಳನ್ನು ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿದ್ವಿ, ಅದು ಆಗುತ್ತೆ. ಈ 4 ಕಾರ್ಯಕರ್ತೆಯರದ್ದು ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಬೀಳ್ಕೊಡುಗೆ ಆಗ್ತಾರೆ. ಅವರೆಲ್ಲರಿಗೂ ನಾವು ಒಂದು ಆಶಯವನ್ನು ತಿಳಿಸ್ತಾ ಅವರ ವೃತ್ತಿ ಜೀವನ ಚೆನ್ನಾಗಿರಲಿ, ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತಾ, ಅವ್ರು ಮಾಡಿರುವಂಥ ಇದಕ್ಕೆ ಸೇವೆಗೆ ಬೆಲೆ ಕಟ್ಟಕ್ಕೆ ಆಗಲಿಲ್ಲ. ಅವರ ವೃತ್ತಿ ಜೀವನದಲ್ಲಿ ಸಾವಿರಾರು ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಅವರ ಸೇವೆಯನ್ನು ಪಡೆದಿದ್ದಾರೆ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಥರ ಎಷ್ಟೋ ಜನ ತಾಯಿ ಮಕ್ಕಳಿಗೆ ಅನ್ನ ಬಡಿಸಿದ್ದಾರೆ. ಅವರ ವೃತ್ತಿ ಜೀವನ ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಆಶಿಸ್ತೇನೆ. ಮತ್ತೆ ಅವರ ಸೇವೆ ಇಲ್ಲಿಗೆ ಕೊನೆ ಆಗುತ್ತಿಲ್ಲ. ನಾವು ತಾಲೂಕು ಬೇಕು ಅಂದಾಗ ಅದು ಯಾಕೆ ಬರುತ್ತೆ ಅಂತಂದ್ರೆ ನಿಮ್ಮಗಳ ಕೆಲಸಗಳ ಮೇಲೆ ಆಧಾರ ಪಡುತ್ತೆ. ನಾವು ಏನೇ ಕೆಲಸ ಮಾಡಬೇಕಾದ್ರೂ ಇಷ್ಟಪಟ್ಟು ಕೆಲಸ ಮಾಡಿ ಬಿಡಪ್ಪ ಅಂತೇಳಿ ಕಷ್ಟ ಪಡ್ಕೋಬಾರ್ದು. ಹಾಗಾಗಿ ನೀವೆಲ್ಲರೂ ಸಹ ತುಂಬ ಚೆನ್ನಾಗಿ ನಮಗೂ ಸಹಕಾರ ಕೊಟ್ಟು, ನಮ್ಮ ಸಾರ್ ಅವರು ಹೇಳಿದ್ರಲ್ಲ 2004 ಪ್ರಥಮ ಸ್ಥಾನದಲ್ಲೇ ಗುಡಿಬಂಡೆ ತಾಲೂಕು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೇನೂ ಅದೇ ರೀತಿ ನೀವು ಮಾಡ್ತೀರಂತ ನನಗೂ ನಂಬಿಕೆ ಇದೆ. ಅದೇ ರೀತಿ ಈಗ ಭಾಗ್ಯಮ್ಮ ಆಗಿರ್ಬೋದು, ರಾಮಲಕ್ಷ್ಮಮ್ಮ ಆಗಿರ್ಬೋದು, ಶಾಂತಮ್ಮ ಆಗಿರ್ಬೋದು, ಉಮಾ ಆಗಿರ್ಬೋದು, ಎಲ್ಲರೂ ಸಹ ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ. ಇನ್ನು ಮುಂದೆ ನೀವೆಲ್ಲರೂ ಏನು ಕೆಲಸ ಮಾಡ್ತಿದ್ದೀರಾ, ನೀವೆಲ್ಲರೂ ಸಹ ಯಾವುದೇ ಅಧಿಕಾರಿಗಳು ಬರಲಿ ಅವರಿಗೆ
ಒಳ್ಳೆಯ ಸ್ಥಾನದಲ್ಲಿ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ತರುವಂತ ಕೆಲಸ ಮಾಡ್ತೀರಾ ಅಂತಲೂ ನನಗೆ ನಂಬಿಕೆ ಇದೆ. ಅದೇ ರೀತಿ ಮಾಡ್ಕೊಂಡು ಹೋಗಿ ಎಲ್ಲ ಇನ್ನೊಮ್ಮೆ ಧನ್ಯವಾದಗಳು. ಯಾಕೆಂದರೆ ನಾನು ಫಸ್ಟಿಗೆ ನನಗೆ ಗುಲ್ಬರ್ಗ ತಾಲೂಕಿಗೆ ಹಾಕಿದ್ರು, ಹೆಂಗಪ್ಪ ಗುಲ್ಬರ್ಗ ತಾಲೂಕು ಮಾಡುವ ನಾನು ಬಾಗೇಪಲ್ಲಿ ತಾಲೂಕು ಮಾಡ್ಬೋದು, ಇದು ಗುಲ್ಬರ್ಗದಲ್ಲಿ ಹೆಂಗೆ ಮಾಡಬೇಕು, ಕಾರ್ಯಕರ್ತರು ಯಾವ ಕಡೆ ಇರ್ತಾರೆ ಅಂತೆ ಅದು ನನ್ನ ಮೈಂಡಲ್ಲಿ ಇಲ್ಲ. ಅವಾಗೆ ಮತ್ತೆ ನಾನು ಇಲ್ಲಿ ಗುಲ್ಬರ್ಗ ಅಂದಿಸಿಕೊಂಡಾಗ ಹೋಗ್ತಾ ಇದ್ದೆ. ಕಾರ್ಯಕರ್ತರು ತುಂಬ ನನಗೆ 1 ತಿಂಗಳ 1 ವರ್ಷ 3 ತಿಂಗಳು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ನೀವು ಈ ವಿಷಯದ ಬಗ್ಗೆ ಆಗಲಿ ಯಾವುದೇ ಒಂದು ಬಗ್ಗೆ ಆಗಲಿ ನಮ್ಮಿಂದ ಏನೂ ತೊಂದರೆ ಆಗಿಲ್ಲ ಮೇಡಮ್. ನಿಮಗೆ ನಿಮ್ಗೆ ಒಳ್ಳೆಯ ಹೆಸರು ಕೊಡ್ತೀವಿ ಅಂತ ನಮಗೆಲ್ಲ ಕಾರ್ಯಕರ್ತರು ತುಂಬ ನನ್ನ ನೋಡಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿ, ಮೇಲ್ವಿಚಾರಕರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ನಿವೃತ್ತರಾದ 4 ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ.